ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಷ್ಟೋ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ದಸರಾ ಇದೆ, ಕಬಡ್ಡಿ ಮ್ಯಾಚು ನಡೀತಾ ಇದೆ ಆಲ್ರೆಡಿ. ಒಂದು ಕಬಡ್ಡಿ ಮ್ಯಾಚ್ ವಿಡಿಯೋ ಮಾಡಿಕೊಂಡು ಮೈಸೂರೆಲ್ಲ ನೋಡಿಕೊಂಡು ಬರೋಣ ಬನ್ನಿ. ಇವಾಗ ಇಲ್ಲಿಂದ ಹೊರಡಬೇಕು. ಟೈಮ್ ಬಂದು 7:30 ಆಗಿದೆ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಇಲ್ಲಿಂದ ನಮ್ಮ ತಮ್ಮನ ಕರ್ಕೊಂಡ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಹೋಗ್ತಾ ಇರೋದು ನಾವು ಗಾಡೀಲೇ 100 ಕಿಲೋಮೀಟರ್ ಇದೆ ಇಲ್ಲಿಂದ. ಟೈಮ್ ನೋಡಿ 7:43 ಆಗಿದೆ. ಸೊ ಇವಾಗ ಇಲ್ಲಿಂದ ಎಷ್ಟು ಗಂಟೆಗೆ ಹೊಡ್ತೀವಿ ನೋಡೋಣ ಬನ್ನಿ. ಹೇಳ್ತೀವಿ ನಿನ್ನ ಯಾವಾಗಲೂ ಲೇಟ್ ಇವನು ಆದಿತ್ಯ ಅವರೇ. ಸೊ ಗಾಯ್ಸ್, ಇವಾಗ ರಾಮನಗರಕ್ಕೆ ಬಂದು ರೀಚ್ ಆಗಿದ್ದೀವಿ. ಇವ್ರದ್ದು ಹೋಟ್ಲು ನೋಡಿ. ಅವರ ಡ್ಯಾಡಿ ಏನು ಕೆಲಸ ಮಾಡಲಿ ಅಂದ್ರೆ ಬೆಳಗ್ಗೆ ಬಂದ್ಬಿಟ್ಟು ನಮ್ಮ ಹುಡುಗ ಈ ಕೆಲಸ ಮಾಡ್ತಾರೆ. ಇವಾಗ ನಾವು ಇಲ್ಲಿಂದ ನಮ್ಮ ಸಿಸ್ಟರ್ ಜಾಯ್ನ್ ಆಗಿದ್ದಾನೆ. ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಹೊಡಬೇಕು. ಖರ್ಚು ಕಾಸು ಕೊಡ್ರಲ್ಲ, ಬನ್ನಿ ಹೋಗೋಣ. ನೀವೇ ಕೊಡಿ, ನಾವೆಲ್ಲ ಹಂಗೆ ಹೋಗ್ತಾ ಇದ್ದೀವಿ ರೈಡು. ವಿಡಿಯೋ ಮುಂದೆ ಮಾತ್ರ ಗೈಸ್ ಫೋನ್ಪೇ. ಸೊ ಬನ್ನಿ ಗೈಸ್ ಹೋಗೋಣ. ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಇವಾಗ ಇಲ್ಲಿಂದ ರಾಮನಗರಕ್ಕೆ ಬಾಯ್ ಹೇಳಿ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ಬನ್ನಿ ಇವಾಗ ಇಲ್ಲಿಂದ ಡೈರೆಕ್ಟ್ ಇನ್ನು ಮೈಸೂರಿಗೆ ಹೋಗಿ ಸಿಗೋಣ. ಎಲ್ಲರೂ ನಾಷ್ಟ ಮಾಡಿದ್ರಲ್ಲ ಅಂದರೆ ಮಾಡಿಕೊಂಡು ಇವಾಗ ಅಲ್ಲಿ ಹೋಗಿ ನಾಷ್ಟ ಮಾಡಿಕೊಂಡು ನೋಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇವಾಗ ಟಿಫನ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು, ನಮ್ಮ ಶಿಷ್ಯ ಅವರು. ಇವಾಗ ನೋಡಿ ಯಾವ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಫುಡ್ ಮೇಳ ಅನಿಸುತ್ತೆ. ಈ ಕಡೆಯಿಂದ ಆಪೋಸಿಟ್ ಐತೆ ಒಳಗಡೆ, ಅಲ್ಲಿ ನಡೆಸೋದು. ಇವಾಗ ಟಿಫನ್ ಮಾಡಿಕೊಂಡು ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗ್ಬೋದು. ಬನ್ನಿ ಹೋಗೋಣ. ಬಂದ್ವಿ ಫೈನಲಿ. ಇಲ್ಲಿ ಬಂದು ರೀಚ್ ಆಗಿ ಇವಾಗ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀವಿ. ಒಂದು ಮ್ಯಾಚ್ ಆಯಿತು, ಅದು ಅಷ್ಟರಲ್ಲೇ ಚೆನ್ನಾಗಿರಲಿಲ್ಲ, ಅದಕ್ಕೆ ಅದು ವೀಡಿಯೋ ಮಾಡಲಿಲ್ಲ. ಹುಡುಗಿರ್ದು ಒಂದು ಚೆನ್ನಾಗಿತ್ತು ಮ್ಯಾಚು, ಬೆಂಗಳೂರು ಮತ್ತು ಆಳ್ವಾಸ್. ಅದನ್ನ ವೀಡಿಯೋ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಮ್ಯಾಚ್ ಯಾವುದಾದ್ರು ಫೈಟ್ ಇದ್ದರೆ ನೋಡಬೇಕು. ಅದಿದ್ದರೆ ವೀಡಿಯೋ ಮಾಡಿಕೊಂಡು ಸಿಗ್ತೀವಿ ನಿಮಗೆ. ಇವತ್ತು ಫೈನಲ್ ಮ್ಯಾಚ್ ಅಂತ ಬಂದ್ವಿ, ಆದರೆ ಫೈನಲ್ ಮ್ಯಾಚ್ ಆಗಲಿಲ್ಲ. ಇವತ್ತು ನಾಳೆ ಕೂಡ ಇದೆ ಅಂತೆ, ಅದಕ್ಕೆ 1:30 ಆಗಿದೆ. ಇನ್ನು ಯಾವುದೂ ಫೈಟ್ ಮ್ಯಾಚ್ ಇಲ್ಲ. ಅದಕ್ಕೆ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಊರ ಕಡೆಗೆ. ಸೊ ಬನ್ನಿ ಹೋಗೋಣ. ಇಲ್ಲಿಂದ 2 ಅವರ್ಸ್ ಮತ್ತೆ ಹೋಗಬೇಕು ರಾಮನಗರಗೆ. ಟೈಮ್ ನೋಡಿ 1:23 ಆಗಿದೆ. ನೋಡಬೇಕು ಎಷ್ಟೊತ್ತು ಹೋಗಿ ರೀಚ್ ಆಗ್ತೀವಿ ಅಂತ. ಲೆಟ್ಸ್ ಗೋ ಗೈಸ್. ಗೈಸ್ ನೋಡಿ, ಇವತ್ತು ಈ ಸಲ ಇಷ್ಟು ಹತ್ರ ಬಂದುಬಿಟ್ಟಿದ್ದೀವಿ. ಯಾಕಂದರೆ ಇವತ್ತು ಬೇಗ ಬಂದುಬಿಟ್ಟಿದ್ದೀವಲ್ಲ, ಅದಕ್ಕೆ ಇಷ್ಟು ಹತ್ರ ಬಂದಿರೋದು. ಸಂಜೆ ಅಷ್ಟರಲ್ಲೆಲ್ಲ ನೀವು ಆದರೆ ಫುಲ್ ರಶ್ ಇರ್ತಾರೆ ಇದೆಲ್ಲ. ಗೈಸ್ ಇವಾಗ ಇಲ್ಲಿ ಒಂದು ರೀಲ್ಸ್ ನೋಡೋದು, ಅದು ಕಾಣೆ ಆಗಿಬಿಡ್ತು. ಹೊರಬೇಕು. ಇದು ಅರಮನೆ ಮುಂದೆ ಕೂತ್ಕೊಂಡಿದ್ದೀವಿ ನೋಡಿ. ನಮ್ಮ ತಮ್ಮ ಕೂಡ ಇಲ್ಲೇ ಕೂತ್ಕೊಂಡವನೇ. ಸೊ ಇವಾಗ ಇಲ್ಲಿ ನೋಡಿಕೊಂಡು ಇವಾಗ ಹೊರಡಬೇಕು ಇಲ್ಲಿಂದ. ಗೈಸ್, ಇವನಿಗೆ ಮೊಬೈಲ್ ಕೊಟ್ಬಿಟ್ಟು ಲೊಕೇಶನ್ ಬೇರೆದು ಹಾಕ್ಬಿಟ್ಟು ಇವಾಗ ಲೊಕೇಶನ್ ಬೇರೆದು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ಬೇಕಿದ್ದೀವಿ ಸ್ಟ್ರೈಟ್ ರೋಡು. ನಾವು ಇವಾಗ ಹೋಗ್ತಾ ಇರೋದು ಯಾವುದೋ ಹಿಂಗೆಲ್ಲ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲೋ ಅಂತಾವು ಸ್ಟಾಪ್ ಮಾಡಿದ್ದೀವಿ ಊಟ ಮಾಡೋಣ ಅಂತ. ಸೊ ಇವಾಗ ಇಲ್ಲಿಂದ ಊಟ ಮಾಡಿಕೊಂಡು ಮತ್ತೆ ನಮ್ಮ ಜಮೀನ ಸ್ಟಾರ್ಟ್ ಮಾಡಬೇಕು. ಇನ್ನು ಎಷ್ಟೊತ್ತಾಗೋದು ಗೊತ್ತಿಲ್ಲ. ಮಂಡ್ಯಾಗಿ ಇನ್ನೂ 1 ಅವರ್ ಬೇಕು ಅನ್ನಿಸ್ತದೆ. ಗೈಸ್ ಒಂದು 20 ಕಿಲೋಮೀಟ್ರು ಬೈಕ್ ಓಡಿಸ್ಲಿ ಅಂದ್ಬಿಟ್ಬಿಟ್ಟಿದ್ದೀನಿ. ಶಿಶಿಗೆ ಓಡಿಸ್ತಾ ಅವನೇ. ರೋಡ್ ನೋಡಿ ಯಾವ ಥರ ಇದೆ. ರೋಡ್ ಮಾತ್ರ ಚೆನ್ನಾಗಿಲ್ಲ, ಯಾಕಂದರೆ ನಾವು ರಾಂಗ್ ರೋಡಲ್ಲಿ ಬಂದುಬಿಟ್ಟಿದ್ದೀವಲ್ಲ, ಅದಕ್ಕೆ ರೋಡ್ ಚೆನ್ನಾಗಿಲ್ಲ. ಸೊ ಇವಾಗ ಇಲ್ಲಿಂದ 20 ಕಿಲೋಮೀಟ್ರ್ ಮಂಡ್ಯ ಇದೆ, ಹೋಗಬೇಕು. ಹೋಗ್ತಾ ಇದ್ದೀವಿ.
ಬನ್ನಿ ಗೈಸ್ ಹೊರಡೋಣ. ಸೊ ಗೈಸ್ ಫೈನಲಿ ರಾಮನಗರ ರೀಚ್ ಆಗಿ ಒಂದು ಟೀ ಕುಡ್ಕೊಂಡು ಮನೆ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ಲರಿಗೂ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಕೀಪ್ ಲವಿಂಗ್. ಬಾಯ್ ಬಾಯ್.